ಸ್ನೇಹಿತರೆಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ವಿಷ್ಣು ಸಾಯಿ ಗ್ರೂಪ್ ಸ್ಕ್ಯಾಟರ್ಸ್ ಕಡೆಯಿಂದ ಈಗ ಚಿಲ್ಲಿ ಚಿಕನ್ ಮಾಡ್ತಾ ಇದಾರೆ. ಇದು 250ರಿಂದ 300 kg ಚಿಕನ್ ಹಾಕಿ ಚಿಲ್ಲಿ ಚಿಕನ್ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವರು ಚಿಲ್ಲಿ ಚಿಕನ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತಾರೆ. ಚಿಲ್ಲಿ ಚಿಕನ್ ಮಾಡೋದಕ್ಕೆ ಆಯಿಲ್ ಹಾಕೊಂತ ಇದಾರೆ. 10 kg ಆಯಿಲ್ ಹಾಕೊಂತ ಇದಾರೆ. ನೋಡಿ, ಒಂದು 10 ಲೀಟರ್ ಅಷ್ಟು ಆಯಿಲ್ ಹಾಕೊಂಡಿದ್ದಾರೆ. ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ನಂತರ ಈಗ ನೋಡಿ, ಈಗ ಚಿಲ್ಲಿ ಹಾಕೊಂತ ಇದ್ದಾರೆ. ಚಿಲ್ಲಿ, ಕ್ಯಾಪ್ಸಿಕಮ್ ಮತ್ತೆ ಆನಿಯನ್. ನೋಡಿ, ಈರುಳ್ಳಿ ಒಂದು 4ರಿಂದ 5 kg ಈರುಳ್ಳಿ ಹಾಕೊಂಡಿದ್ದಾರೆ. ನೋಡಿ, 2 ಬಕೆಟು ಇದು ಚಿಲ್ಲಿ ಹಾಕೊಂಡಿದ್ದಾರೆ. ಕ್ಯಾಪ್ಸಿಕಮ್ 1 ಬಕೆಟ್ ಹಾಕೊಂಡಿದ್ದಾರೆ. 250 kg ಚಿಕನ್ ಮಾಡ್ತಾರ. ನೋಡಿ, ಇನ್ನೊಂದು ಬಕೆಟ್ ಗ್ರೀನ್ ಚಿಲ್ಲಿ ಹಾಕೊಂತ ಇದ್ದಾರೆ. ಮತ್ತೆ 1 ಬಕೆಟ್ ಈರುಳ್ಳಿ. ನೋಡಿ, ಈಗ ಅರಿಶಿನ ಪುಡಿ ಹಾಕೊಂತ ಇದಾರೆ. ಒಂದು 100 ಗ್ರಾಮ್ ಅರಿಶಿನ ಪುಡಿ. ನೋಡಿ, ಕಸ್ತೂರಿ ಮೇಥಿ 1-2 ಹಿಡಿ ಹಾಕೊಂಡಿದ್ದಾರೆ. ಈಗ ಅರಿಶಿನ ಪುಡಿ ಸ್ವಲ್ಪ ಹಾಕೊಂಡಿದ್ದಾರೆ. ಮತ್ತೆ ಬೆಳ್ಳುಳ್ಳಿ. ನೋಡಿ, ಬೆಳ್ಳುಳ್ಳಿ ಪೇಸ್ಟು 1.5 kg ಹಾಕೊಂಡಿದ್ದಾರೆ. ನೋಡಿ, ನೋಡಿ, ಶುಂಠಿ ಒಂದು ಬೆಳ್ಳುಳ್ಳಿ ನೋಡಿ ಅರ್ಧ ಬಕೆಟ್ ಹಾಕೊಂಡಿದ್ದಾರೆ. ನೋಡಿ, ಆಗ್ಲೇ ಈಗ ಒಂದು 2 kg ಹಾಕೊಂಡಿದ್ದಾರೆ. ಆಗ್ಲೇ 1.5 kg ಬೆಳ್ಳುಳ್ಳಿ ಹಾಕೊಂಡಿದ್ದಾರೆ. ಈಗ ಶುಂಠಿ ಪೇಸ್ಟು 1-2 kg ಹಾಕೊಂಡಿದ್ದಾರೆ. ಟೋಟಲ್ಲು ಬೆಳ್ಳುಳ್ಳಿ ಪೇಸ್ಟ್ ಒಂದು 3.5 kg, ಶುಂಠಿ ಪೇಸ್ಟು 1-2.5 kg. ನೋಡಿ, 250 kg ಚಿಕನ್ಗೆ ಇಷ್ಟೊಂದು ಮಸಾಲ. ನೋಡಿ, ಇದೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಜಸ್ಟ್ ಒಂದು 2 ನಿಮಿಷ ಫ್ರೈ ಆಗಿದ ನಂತರ ಈಗ ಚಿಕನ್ ಹಾಕೊಂತ ಇದ್ದಾರೆ. ನೋಡಿ, ಈಗ ಮೊಸರು ಹಾಕೊಂತ ಇದ್ದಾರೆ. ನೋಡಿ, ಒಂದು 2 ಲೀಟರ್ ಮೊಸರು. ನೋಡಿ, 2 kg ಉಪ್ಪು ಹಾಕೊಂತ ಇದ್ದಾರೆ. ನೋಡಿ, ಇದು 3ನೇ ಬುಟ್ಟಿ. ಹಾ, 300 kg. ನೋಡಿ, ಇವಾಗ 7 ಬುಟ್ಟಿ ಹಾಕೊಂಡಿದ್ದಾರೆ. 7 ಬುಟ್ಟಿ ಹಾಕೊಂಡು ಈಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇನ್ನೊಂದು ಪ್ಯಾಕೆಟ್ ಉಪ್ಪು ಹಾಕೊಂಡಿದ್ದಾರೆ.
ನೋಡಿ ಇದರಲ್ಲಿ ಟೋಟಲ್ 250ರಿಂದ 300 ಕೆಜಿ ಚಿಕನ್ ಹಾಕೊಂಡಿದ್ದಾರೆ. 300 ಅಲ್ಲ, 300 ಕೆಜಿ ಚಿಕನ್. ಸ್ನೇಹಿತರೆ ನೋಡಿ, ಈಗ ಮಸಾಲಾಗಳು ತಗೊಳ್ತಾ ಇದ್ದಾರೆ ಚಿಲ್ಲಿ ಚಿಕನ್ಗೆ. ಒಂದು ಪಾತ್ರೆಗೆ ಇಷ್ಟೊಂದು ಮಸಾಲ ಬೇಕಾಗುತ್ತೆ. 4 ಕೆಜಿ ಕಾರ್ನ್ಫ್ಲೋರು. ನೋಡಿ 250 ಕೆಜಿ ಚಿಕನ್ಗೆ 4 ಕೆಜಿ ಕಾರ್ನ್ಫ್ಲೋರ್ ಹಾಕೊಂತ ಇದ್ದಾರೆ. ನೋಡಿ ಅರ್ಧ ಕೆಜಿ ವೈಟ್ ಪೆಪ್ಪರ್ ಪೌಡರ್. ಇದು ಫ್ರೆಶ್ ಬ್ರ್ಯಾಂಡು. ಚಿಕನ್ ಮಸಾಲ ಅರ್ಧ ಕೆಜಿ ಚಿಕನ್ ಮಸಾಲ. ನೋಡಿ ಮಟನ್ ಮಸಾಲ ಒಂದು 300 ಗ್ರಾಮ್ ಅಷ್ಟು ಮಟನ್ ಮಸಾಲ. ಮತ್ತೆ ಒಂದು ಓಕೆ. ಮತ್ತೆ ನೋಡಿ ಈಗ ಕಸ್ತೂರಿ ಮೇಥಿ ಒಂದಿಡಿ ಹಾಕೊಂತ ಇದ್ದಾರೆ. 300 ಗ್ರಾಮು ಕಸ್ತೂರಿ ಮೇಥಿ. ಇದು ಕಾರ್ನ್ಫ್ಲೋರು 2 ಕೆಜಿ ಹಾಕಿದ್ರೆ. ಓಕೆ ಓಕೆ. ಸ್ನೇಹಿತರೆ ನೋಡಿ, ಇದನ್ನ ಒಂದು ಅರ್ಧ ಗಂಟೆ ಎಲ್ಲ ಚಿಕನ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಮಸಾಲದಲ್ಲಿ ಈಗ ಮಸಾಲ ಹಾಕೊಂತ ಇದ್ದಾರೆ. ನೋಡಿ ಈಗ ವಿನಿಗರ್ ಹಾಕೊಂತ ಇದ್ದಾರೆ. ನೋಡಿ ವಿನಿಗರ್ 4 ಅಲ್ಲಣ್ಣ. ನೋಡಿ ವಿನಿಗರ್ 4, ಸೋಯಾ ಸಾಸು 2 ಹಾಕೊಂತ ಇದ್ದಾರೆ. ನೋಡಿ ಅದರಲ್ಲೇ ಸ್ವಲ್ಪ ಬಿಸಿ ನೀರು ಹಾಕೊಂಡಿದ್ದಾರೆ. ನೋಡಿ ಚಿಲ್ಲಿ ಸಾಸು 4. ನೋಡಿ ಚಿಲ್ಲಿ ಸಾಸ್ 4 ಹಾಕೊಂತ ಇದ್ದಾರೆ. ನೋಡಿ ಈಗ ಕೊತ್ತಂಬರಿ ಸೊಪ್ಪು ಒಂದು 2 ಕಟ್ ಹಾಕೊಂತ ಇದ್ದಾರೆ. ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇನ್ನೊಂದು ಬಾಟಲ್ ವೈನಿಗರ್ ಹಾಕೊಂಡಿದ್ದಾರೆ. ಈಗ ನೋಡಿ ಇದು ಚಿಲ್ಲಿ ಚಿಕನ್ ಅನ್ನೋದು ರೆಡಿ ಆಗಿದೆ. ನೋಡಿ ಈಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ.
ಸ್ನೇಹಿತರೆ ನೋಡಿದ್ರಲ್ಲ ವಿಷ್ಣು ಸಾಯಿ ಗ್ರೂಪ್ಸ್ ಕ್ಯಾಟರ್ಸ್ ಕಡೆಯಿಂದ ಯಾವ ರೀತಿ ಒಂದು ಚಿಲ್ಲಿ ಚಿಕನ್ ಮಾಡಿದ್ರು ಅಂತ ಬಿಟ್ಟು ನೋಡಿ. ಇದು 250ರಿಂದ 300 kg ಚಿಕನ್ ಹಾಕಿ ಇದು ಮಾಡಿದಂಥದ್ದು. ಇದಂತೂ ತುಂಬಾನೇ ಚೆನ್ನಾಗಿತ್ತು ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.